ಆದಂತದ್ದು ದಾವಣಗೆರೆ ಬೈ ಎಲೆಕ್ಷನ್ನ ಮತದಾನದ ನಂತರ ಪಕ್ಷ ವಿರೋಧಿ ಚಟುವಟಿಕೆಯಲ್ಲಿ ಒಂದಷ್ಟು ಜನ ಗುರುತಿಸಿಕೊಂಡಿದ್ದಾರೆ ಅನ್ನುವಂಥ ಕಾರಣಕ್ಕೆ ಅವರ ತಲೆದಂಡಗಳಾಗುತ್ತೆ, ಪದಚ್ಯುತಗಳಾಗುತ್ತೆ. ಈ ಮಧ್ಯೆ ಕೆಪಿಸಿಸಿ ಅಧ್ಯಕ್ಷರು ಡಿಸಿಎಂ ಡಿಕೆ ಶಿವಕುಮಾರ್ ಅವರು ಮುಖ್ಯಮಂತ್ರಿಗಳ ಆಪ್ತ ಬಣವನ್ನ ಟಾರ್ಗೆಟ್ ಮಾಡ್ತಾ ಇದ್ದಾರೆ ಅನ್ನುವಂಥ ಕಾರಣಕ್ಕೆ ಬೇಕಾದಷ್ಟು ರೀತಿಯಲ್ಲಿ ಚರ್ಚೆ ಆಯಿತು. ಆಪ್ತ ಬಣ ಟಾರ್ಗೆಟ್ ಆಗ್ತಾ ಇದ್ರೂ ಕೂಡ ಮುಖ್ಯಮಂತ್ರಿಗಳು ಗಟ್ಟಿಯಾಗಿ ನಿಲ್ಲಬೇಕು, ಆದರೆ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರೆ, ಸರಿಯಾದಂಥ ರೀತಿಯಲ್ಲಿ ಮೌನ ಮುರಿತಿಲ್ಲ, ಪಟ್ಟಭದ್ರ ಹಿತಾಸಕ್ತಿಗಳು ಜಾಸ್ತಿ ಆಗ್ತಾ ಇದೆ ಕಾಂಗ್ರೆಸ್ ಪಾಳಯದಲ್ಲಿ ಅನ್ನುವಂಥ ವಿಚಾರವನ್ನ ಮುಖ್ಯಮಂತ್ರಿಗಳ ಆಪ್ತಬಣದಲ್ಲೇ ಗುರುತಿಸಿಕೊಂಡಂತಹ ಮಾಜಿ ಸಚಿವರು ಶಾಸಕರಾದಂತಹ KN ರಾಜಣ್ಣ ಅವರು ಇವತ್ತು ಬಹಿರಂಗವಾಗಿ ಮಾತನಾಡಿದ್ದಾರೆ. ಇದೇ ಹೊತ್ತಿನ ವಿಶೇಷ. ರಾಜಣ್ಣ ರಾಜಾರೋಷ. ಮತ್ತೊಂದು ಹಂತ ತಲುಪಿದ ಕೈ ಬಣದ ಬಡಿದಾಟ. ಸಿಎಂ ಸಿದ್ದು ನಡೆಗೆ ಆಪ್ತರಿಂದಲೇ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಪದೇ ಪದೇ ಮುಖ್ಯಮಂತ್ರಿಗಳ ಆಪ್ತರೇ ಟಾರ್ಗೆಟ್ ಆಗ್ತಾ ಇದ್ದಾರಾ? ಸಿದ್ದರಾಮಯ್ಯ ವಿರುದ್ಧ ಮಾಜಿ ಸಚಿವ ರಾಜಣ್ಣ ಗರಂ ಆಗಿದ್ದಾರೆ. ಆಪ್ತರ ಪರ ನಿಲ್ಲೋದ್ರಲ್ಲಿ ಎಲ್ಲೋ ಒಂದು ಕಡೆ ಸಿದ್ದರಾಮಯ್ಯನವರು ಎಡವಿದ್ರ? ಆಪ್ತರ ರಕ್ಷಣೆಗೆ ಸಿಎಂ ಗಟ್ಟಿ ನಿಲುವು ತೆಗೆದುಕೊಂಡಿಲ್ವಾ? ಅಹಿಂದ ನಾಯಕನ ವಿರುದ್ಧವೇ ರಾಜಣ್ಣ ರಾಜಾರೋಷ. ಸಿಎಂರಿಂದ ಇಂತಹ ಅಸಹಾಯಕತೆ ನಿರೀಕ್ಷೆ ಮಾಡಿಲ್ಲ ಅನ್ನುವಂಥ ಹೇಳಿಕೆ. ಸಿದ್ದರಾಮಯ್ಯ ಮೇಲೆ ಮಾಜಿ ಸಚಿವ KN ರಾಜಣ್ಣ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ದಿನದಿಂದ ದಿನಕ್ಕೆ ಒಂದೊಂದು ಹಂತ ತಲುಪುತ್ತಾ ಇದೆ ಕೈ ಬಣದ ಬಡಿದಾಟ. ಮುಖ್ಯಮಂತ್ರಿಗಳ ಆಪ್ತರಿಂದಲೇ ಮುಖ್ಯಮಂತ್ರಿಗಳ ವಿರುದ್ಧ ಅಸಮಾಧಾನ ವ್ಯಕ್ತವಾಗ್ತಾ ಇದೆ. ಅವರ ಆಪ್ತರು ಟಾರ್ಗೆಟ್ ಆಗ್ತಾ ಇದ್ದಾರೆ. ಮುಖ್ಯಮಂತ್ರಿಗಳ ಧ್ವನಿ ಎತ್ತುತ್ತಾ ಇಲ್ಲ, ಅಸಹಾಯಕರಾಗಿ ಕೂತಿದ್ದಾರಾ, ಅವರ ಶಕ್ತಿ ಕುಂದಿದೆಯಾ ಅನ್ನುವಂಥ ಪ್ರಶ್ನೆಗಳನ್ನು ಬಹಿರಂಗವಾಗಿ ಇವತ್ತು ಮಾಜಿ ಸಚಿವ KN ರಾಜಣ್ಣ ಮುಖ್ಯಮಂತ್ರಿಗಳ ವಿರುದ್ಧ ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ಓಪನ್ ಸ್ಟೇಟ್ಮೆಂಟ್ ಕೊಟ್ಟಿದ್ದಾರೆ. ಪಟ್ಟಭದ್ರ ಹಿತಾಸಕ್ತಿಗಳು ಕೆಲಸ ಮಾಡ್ತಾ ಇದೆ ಕಾಂಗ್ರೆಸ್ ಪಾಳಯದಲ್ಲಿ. ದೊರೆ ಮಾಡಿದ್ದಕ್ಕೆ ದಂಡ ಇಲ್ಲ. ಒಬ್ಬರಿಗೆ ಒಂದು ನ್ಯಾಯ, ಮತ್ತೊಬ್ಬರಿಗೆ ಇನ್ನೊಂದು ನ್ಯಾಯವ? ಹೀಗೆಲ್ಲವೂ ಕೂಡ ಬಹಿರಂಗವಾಗಿ ಮುಖ್ಯಮಂತ್ರಿಗಳ ಆಪ್ತರೇ ಪ್ರಶ್ನೆಯನ್ನ ಮಾಡ್ತಾ ಇದ್ದಾರೆ, ಬೇಸರವನ್ನು ವ್ಯಕ್ತಪಡಿಸಿದ್ದಾರೆ. ರಾಜಣ್ಣ ಅವರು ಏನು ಮಾತನಾಡಿದ್ದಾರೆ ನೋಡ್ಕೊಂಡ್ಬರೋಣ. ನಿಷ್ಠೆಯಿಂದ ಇರ್ತಾರೆ. ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥ ಅವ್ರ ಮೇಲೆ ಪಟ್ಟಭದ್ರರು ಪಕ್ಷದಲ್ಲೂ ಇರ್ತಾರೆ. ಅವ್ರುಗಳೆಲ್ಲ ಈ ಥರ ಹುನ್ನಾರಗಳನ್ನೆಲ್ಲ ಮಾಡ್ತಾರೆ. ಅದಕ್ಕೇನು ಮಾಡೋಕ್ಕಾಗೋದಿಲ್ಲ. ನಾವು ನಿರೀಕ್ಷೆ ಮಾಡೋದು ನಮ್ಮ ಮುಖ್ಯಮಂತ್ರಿಗಳಿಂದ ಇಂಥ ಸಂಗತಿಗಳು ಬಂದಾಗ ಅವರು ಗಟ್ಟಿಯಾಗಿ ನಿಲ್ಲಬೇಕು. ಅವ್ರು ನಿಲ್ತಾ ಇಲ್ಲ. ಅದೊಂದು ನಮಗೆ ಬೇಸರದ ಸಂಗತಿ. ಕಟ್ಟಾಕೋರು ಬಿಟ್ಟವರು ಯಾರಿಗೆ ಗೊತ್ತ್ರಿ? ಕಟ್ಟಾಕಕ್ಕೇನು ಕೋಣನ ಕುರಿನ ಏನು ಕಟ್ಟಾಕಕ್ಕೆ ಗೊತ್ತಾಯ್ತಾ? ಕೋಣನೂ ಅಲ್ಲ ಕುರಿನೂ ಅಲ್ಲ ಕಟ್ಟಾಕಕ್ಕೆ. ಅಸಹಾಯಕರಲ್ಲ. ಅದೇನೋ ಅವ್ರಿಗೇನೊಂದು ಯಾವ ಯೋಚನೆ ಇದೆಯೋ ನನಗೆ ಗೊತ್ತಿಲ್ಲಪ್ಪ. ಬಟ್ ನಾವು ಸಿದ್ದರಾಮಯ್ಯನವರಿಂದ ಈ ರೀತಿಯ ಅಸಹಾಯಕ ಪರಿಸ್ಥಿತಿನ ನಾವು ನಿರೀಕ್ಷೆ ಮಾಡಿರ್ಲಿಲ್ಲ. ಯಾವ ಪಾರ್ಟಿಲಿ ಇಲ್ಲ ಹೇಳಿ? ಕಾಂಗ್ರೆಸ್ನಲ್ಲೂ ಇದ್ದಾರೆ, ಎಲ್ಲ ಪಾರ್ಟಿಲೂ ಇದ್ದಾರೆ. ಸಿದ್ದರಾಮಯ್ಯ ಅವರು ಅಸಹಾಯಕರಾಗಿ ಮಾಡಿದಂತಹ ಆ ಶಕ್ತಿ ಅಥವಾ ವ್ಯಕ್ತಿ ಯಾರು ಸರ್? ಅದನ್ನ ನಾನು ಹೇಳಕ್ ಹೋಗೋದು, ನೀವೇ ಅರ್ಥ ಮಾಡ್ಕೊಳ್ಳಿ. ಯಾರು? ಸಿದ್ದರಾಮಯ್ಯನವರಿಗೆ ಯಾವ ಕಂಪಲ್ಷನ್ಸ್ ಇದಾವ ಗೊತ್ತಿಲ್ಲ ನನಗೆ, ಗೊತ್ತಾಯ್ತಾ? ಅವ್ರು ಹೇಳಿದ್ರೆ ನಾವು ತಿಳ್ಕೊಬೋದು, ಅವ್ರೇನು ಹೇಳೋದಿಲ್ಲ. ಅದಕ್ಕೋಸ್ಕರ ಅದು ಅವ್ರು ಯಾವ ಕಂಪಲ್ಷನ್ ಇಂದ ಈ ರೀತಿಯಾಗಿ ತಟಸ್ಥ ಧೋರಣೆ ಅವರು ತಳೆದಿದ್ದಾರೋ ನನಗೆ ಗೊತ್ತಿಲ್ಲ. ನಾನು ಹೇಳಿಲ್ವೇನ್ರಿ, ಈಗ ನಾನು ದೊರೆ ಪಕ್ಷಕ್ಕೆ ನಿಷ್ಠೆಯಿಂದ ಇರ್ತಾರೆ. ಮತ್ತೆ ಪಕ್ಷದಲ್ಲಿ ಮುಂದೆ ಕಾಂಗ್ರೆಸ್ ಪಕ್ಷ ಬೆಳಿಬೇಕು, ಕಾಂಗ್ರೆಸ್ ಪಕ್ಷದಿಂದ ಬಡವರಿಗೆ ಅನುಕೂಲಗಳು ಆಗಬೇಕು ಅಂತಕ್ಕಂಥ ನಿರೀಕ್ಷೆ ಮಾಡ್ತಕ್ಕಂಥ ಅವ್ರ ಮೇಲೆ
ಪಟ್ಟಭದ್ರ ಎಸ್, ಇದರ ಬಗ್ಗೆ ಚರ್ಚೆ ಮಾಡ್ತಾ ಹೋಗ್ತಾನೆ. ನನ್ನೊಂದಿಗೆ ಅತಿಥಿಗಳಿದ್ದಾರೆ ಕಾಂಗ್ರೆಸ್ ವಕ್ತಾರರಾದಂತಹ ಸೂರ್ಯ ಮುಕುಂದರಾಜ್, JDS ವಕ್ತಾರರಾದಂತಹ ನರಸಿಂಹಮೂರ್ತಿ, BJP ವಕ್ತಾರರಾದಂತಹ ಆತ್ಮಾನಂದ ಅವರು. ಎಲ್ಲರಿಗೂ ಕೂಡ ನಮಸ್ಕಾರ. ಕಾರ್ಯಕ್ರಮಕ್ಕೆ ಆತ್ಮೀಯವಾದಂತಹ ಸ್ವಾಗತ. ಐ ಜಸ್ಟ್ ಟೇಕ್ ಎ ಫಸ್ಟ್ ರಿಯಾಕ್ಷನ್ ಆಫ್ ಸೂರ್ಯ ಮುಕುಂದರಾಜ್. ಏನು ಸರ್, ನಿಮ್ಮ ಮುಖ್ಯಮಂತ್ರಿಗಳು ಅಸಹಾಯಕರಾಗಿದ್ದಾರಾ? ಅವರ ಶಕ್ತಿ ಕುಂದಿದೆಯಾ? ಗಟ್ಟಿಯಾಗಿ ನಿಲ್ತಾ ಇಲ್ವಾ? ಧ್ವನಿ ಬರ್ತಾ ಇಲ್ವಾ ಮುಖ್ಯಮಂತ್ರಿಗಳದು? ಏನು ಹೇಳ್ತೀರಾ? ರಾಜಣ್ಣ ಅವರು ಯಾವ ಕಾಂಟೆಕ್ಸ್ಟಲ್ಲಿ ಹೇಳಿದ್ದಾರೆ ಅನ್ನೋದು ಅವರು ಸ್ಪಷ್ಟಪಡಿಸ್ಬೇಕಾಗುತ್ತೆ. ಯಾಕೆಂದರೆ ಹೈಕಮಾಂಡ್ಗಿಂತ ಮತ್ತು ಪಕ್ಷಕ್ಕಿಂತ ಯಾರೂ ದೊಡ್ಡವರಲ್ಲ. ಓಕೆ. ಆಮೇಲೆ ಮುಖ್ಯಮಂತ್ರಿಗಳಾಗಲಿ ಉಪಮುಖ್ಯಮಂತ್ರಿಗಳಾಗಲಿ ಯಾವತ್ತೂ ಕೂಡ ಡಿಕ್ಲೇರ್ ಮಾಡ್ಕೊಂಡಿಲ್ಲ ಇವ್ರು ನನ್ನ ಬಣ, ಅವರು ಇವ್ರ ಬಣ ಅಂತ. ಸೊ ಇದು ಸೆಲ್ಫ್ ಡಿಕ್ಲೇರ್ಡು. ಓಕೆ. ಸೊ ರಾಜಣ್ಣ ಅವರೇ ಸ್ವಯಂ ಪ್ರೇರಿತವಾಗಿ ನಾನು ಮುಖ್ಯಮಂತ್ರಿ ಅವ್ರ ಬಣ ಅಂತ ಹೇಳ್ಕೊಂಬಂದಿರೋದು. ಸೊ ಅವರು ಹಿರಿಯ ನಾಯಕರಿದ್ದಾರೆ. ಸೊ ಅವರ ಆತ್ಮಸಾಕ್ಷಿಯನ್ನು ಮತ್ತು ಆತ್ಮವನ್ನು ಅವರು ಪ್ರಶ್ನೆ ಮಾಡ್ಕೊಬೇಕಾಗುತ್ತೆ. ಸೊ ಅವರು ಯಾವ ಇದರಲ್ಲಿ ಕಾಂಟೆಕ್ಸ್ಟಲ್ಲಿ ಹೇಳ್ತಾ ಇದ್ದಾರೆ? ಪಟ್ಟಭದ್ರರು ಯಾರು ಕಾಂಗ್ರೆಸ್ ಪಕ್ಷದೊಳಗಡೆ? ಯಾಕೆಂದ್ರೆ ಅವ್ರು ಯಾವ ಹೇಳಿಕೆಯಿಂದ ಅವರನ್ನ ಮಂತ್ರಿ ಸ್ಥಾನದಿಂದ ಕೆಳಗಡೆ ಇಳಿಸಲಾಯಿತು? ಪಕ್ಷದ ಯಾಕೆ ಆ ತೀರ್ಮಾನ ತಗೊಂತು? ಅದರೊಳಗೆ ಮುಖ್ಯಮಂತ್ರಿಗಳ ಪಾತ್ರನೂ ಇಲ್ಲ, ಉಪಮುಖ್ಯಮಂತ್ರಿಗಳ ಪಾತ್ರನೂ ಇಲ್ಲ. ನೀವು ಅಧಿಕಾರ ಮತ್ತೆ ರಾಜಕಾರಣವನ್ನ ಮತ್ತು ಪಕ್ಷ ರಾಜಕಾರಣವನ್ನ ಒಬ್ರು ಹಿರಿಯ ನಾಯಕರಾಗಿರುವಂಥವ್ರು ಆ ಒಂದು ಇದಕ್ಕೆ ತಗೊಂಡೋಗಿ ನಿಲ್ಲಿಸಬಾರ್ದು. ಅದು ಪಕ್ಷದ ಡೆಕೋರಮ್ ಅಲ್ಲ. ಸೊ ಪಕ್ಷದ ಡೆಕೋರಮ್ ಒಳಗಡೆ ಈ ತರ ಬಣ ರಾಜಕಾರಣವನ್ನ ಕ್ರಿಯೇಟ್ ಮಾಡುವಂಥದ್ದು, ನಾನು ಈ ತರ ಮುಖ್ಯಮಂತ್ರಿಗಳು ನನ್ನ ಜೊತೆಗೆ ನಿಲ್ತಾ ಇಲ್ಲ. ಮುಖ್ಯಮಂತ್ರಿಗಳು ಯಾವತ್ತು ಹೇಳಿದ್ದಾರೆ? ಅಲ್ಲ, ಮುಖ್ಯಮಂತ್ರಿಗಳು ಹೇಳಿಲ್ಲ, ಉಪಮುಖ್ಯಮಂತ್ರಿಗಳು ಹೇಳಿಲ್ಲ ಅಂತ ಕಾರಣಕ್ಕೆ ಬಣ ಇಲ್ಲ ಅನ್ನುವಂಥದ್ದನ್ನ ನೀವು ಒಪ್ಕೊಳ್ತೀರಾ ಸೂರ್ಯ ಮುಕುಂದರಾಜ್ ಅವರು? ಈಗ ಎಲ್ಲ ಪಕ್ಷದಲ್ಲೂ ಏನಂತ ಇರುತ್ತೆ ಅಂದ್ರೆ, ಒಬ್ಬ ಈಗ ಯಡಿಯೂರಪ್ಪ ಅವ್ರಿಗೆ, ದೇವೇಗೌಡರಿಗೆ, ಕುಮಾರಸ್ವಾಮಿ ಅವ್ರಿಗೆ ಅವ್ರದೇ ಆದಂಥ ಫಾಲೋವರ್ಸ್ಗಳು ಇರ್ತಾರೆ. ಓಕೆ. ಸೊ ಪ್ರತಿಯೊಬ್ಬರೂ ಅವ್ರವ್ರ ಫಾಲೋವರ್ಸ್ನ ಅವ್ರು ಬೆಳೆಸಿರ್ತಾರೆ. ಬಟ್ ಹಾಗಂತ ಹೇಳ್ಬಿಟ್ಟು ಅವರು ಇಂಡೈರೆಕ್ಟ್ ಆಗಿ ಈ ಥರ ಮಾತಾಡು ಆ ಥರ ಮಾತಾಡು ಅಂತ ಯಾರು ಏನು ಹೇಳಿರಲ್ಲ. ಓಕೆ. ಸೊ ಸಿದ್ದರಾಮಯ್ಯ ಅವರು ಕೂಡ ಆ ಥರ ಹೇಳಲ್ಲ. ಅಂತ ರಾಜಕಾರಣ ಅವರು ಮಾಡ್ಕೊಂಡು ಬಂದವರಲ್ಲ. ಸೊ ಇವು ಜನತಾದಳದಿಂದನೂ ನೋಡಿದ್ದಾರೆ, ಎಲ್ಲರೂ ಇದ್ದಾರೆ, ನೇರ ಫೈಟ್ ಮಾಡ್ತಾರೆ. ಹಂಗೇನಾದ್ರೂ ಪಕ್ಷದಲ್ಲಿ ಅಸಮಾಧಾನ ಇದ್ರೆ ನೇರವಾಗಿ ಮುಖ್ಯಮಂತ್ರಿಗಳೇ ಅದನ್ನು ವ್ಯಕ್ತಪಡಿಸೋರು. ಸೊ ಅದಕ್ಕೆ ಅವ್ರಿಗೆ ಯಾರೋ ಬೇರೆಯವರ ಸಹಾಯ ಏನು ಬೇಕಾಗಿಲ್ಲ. ಯಾಕೆಂದ್ರೆ ಮುಖ್ಯಮಂತ್ರಿಗಳಾಗಿದ್ದಾರೆ ಅಂದ್ರೆ 136 ಶಾಸಕರ ಬೆಂಬಲದಿಂದ ಮುಖ್ಯಮಂತ್ರಿ ಆಗಿದ್ದಾರೆ. ಪಕ್ಷದ ಹೈಕಮಾಂಡ್ ಒಂದು ಇದರಿಂದ ಆಯ್ಕೆಯಿಂದ ಅವ್ರು ಮುಖ್ಯಮಂತ್ರಿ ಆಗಿರುವಂಥದ್ದು. ಸೊ ಅವರು ಮುಖ್ಯಮಂತ್ರಿ ಆದ್ಮೇಲೂ ಬಣ ರಾಜಕಾರಣ ಮಾಡುವಂಥ ಅವಶ್ಯಕತೆ ಏನಿದೆ? ಸೊ ಯಾರ ಕೆಲವು ಸ್ಟೇಟ್ಮೆಂಟ್ ಕೊಡಿಸುವಂಥದ್ದು ಏನಿದೆ? ಯಾರನ್ನೋ ಇದನ್ನ ರಕ್ಷಣೆ ಮಾಡಿ ಅಂದ್ರೆ, ಈಗ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಹೇಳಿಕೆಯನ್ನ ಮತ ಪರಿಷ್ಕರಣೆಗೆ ಮತ್ತೆ ಇದಕ್ಕೆ ಈ ತರ ಮತದಾರರನ್ನ ಇದರೊಳಗೆ ಆಳಂದದಲ್ಲಿ ಆದಂಥ ಒಂದು ಇನ್ಸಿಡೆಂಟ್ ಘಟನೆಯನ್ನ ಇಟ್ಕೊಂಡು BR ಪಾಟೀಲ್ ಕಾನ್ಸ್ಟಿಟ್ಯೂನ್ಸಿನ ಇಟ್ಕೊಂಡು ಅವರು ರಾಹುಲ್ ಗಾಂಧಿ ಅವರು ಹೇಳಿಕೆಯನ್ನು ಕೊಟ್ಟರು. ಎಲ್ಲ ಕಾಲದಲ್ಲೂ ಆಗಿದೆ ರೀ, ನಮ್ಮ ಕಾಲದಲ್ಲೂ ಆಗಿದೆ ಅಂತ ಒಂದು ಸಿದ್ದರಾಮಯ್ಯ ಅವರ ಕಡೆಯಿಂದ. ಅಲ್ಲ, ಈಗ DKC ಬಣ ಅಂತ ಇಲ್ಲ ಅಂತ ಹೇಳ್ತಿದ್ದೀರಾ. ಓಕೆ, ಫೈನ್ ಎನಫ್. ಅವರು ಬಣ ಇಲ್ಲ ಅಂತ ಹೇಳ್ತಾ ಇದ್ದಾರೆ. ಓಕೆ, ಫೇವರಿಸಮ್ಸ್ ಆಗಿರುವಂತಹ ಉದಾಹರಣೆಗಳೇ ಇಲ್ವಾ? ಯಾವ ಫೇವರಿಸಮ್ ಆಗಿದೆ? ಈಗ ಮುಖ್ಯಮಂತ್ರಿಗಳು ತಮ್ಮ ಆಪ್ತ ಬಳಗಕ್ಕೆ, ಆಪ್ತ ಬಣಕ್ಕೆ ಏನಾದ್ರು ಫೇವರಿಸಮ್ಸ್ ಮಾಡಿರುವಂತದ್ದು ಇಲ್ವೇ ಇಲ್ವಾ? ಹಾಗಾದ್ರೆ ಅಲ್ಲ, ಅದಕ್ಕೆ ಯಾರು ಅಸಮಾಧಾನ ವ್ಯಕ್ತಪಡಿಸಿದಾರ ಬೇರೆಯವರು? ಬೇರೆ ಖಂಡಿತವಾಗ್ಲೂ. ಯಾಕೆ DKC ಬಣ ಕೇಳ್ತಾರಲ್ಲ? ಅಲ್ಲ, DKC ಬಣ ಸಿದ್ದರಾಮಯ್ಯ ಬಣ ಅನ್ನೋದು ಮೊದಲನೇದಾಗಿಲ್ಲ, ಎಲ್ಲ ಕಾಂಗ್ರೆಸ್ ಬಣ. ಸೊ ಕಾಂಗ್ರೆಸ್ನಲ್ಲಿ ಕೆಲವು ಶಾಸಕರುಗಳು ಮುಖ್ಯಮಂತ್ರಿ DK ಅವರು ಆಗ್ಬೇಕು ಅಂತ ಬಯಸೋದು ಸಹಜ. ಆಮೇಲೆ ಸಿದ್ದರಾಮಯ್ಯ ಅವರು ಮುಖ್ಯಮಂತ್ರಿ ಆಗಿರ್ಬೇಕು ಅಂತ ಬಯಸೋದು ಸಹಜ. ಎಲ್ಲ ಪಕ್ಷದಲ್ಲೂ ಆ ರೀತಿಯಾದಂತ ನಾಯಕರುಗಳು ಫೇವರಿಸಮ್ ಅನ್ನೋದೊಂದು ಇದ್ದೇ ಇರುತ್ತೆ. ಬಟ್ ಅನುದಾನ ಹಂಚಿಕೆ ಆಗಿರ್ಬೋದು ಅಥವಾ ಮಂತ್ರಿಮಂಡಲದಲ್ಲಿ ಹಸ್ತಕ್ಷೇಪ ಆಗಿದೆ ಅನ್ನೋದಾಗಿರ್ಬೋದು, ಈ ತರದ್ದು ಆ ಬಣದವರು ಆ ಮಂತ್ರಿ ಆಗ್ಬಿಟ್ಟಿದ್ದಾರೆ, ಈ ಬಣದವರು ಈ ಮಂತ್ರಿ ಆಗ್ಬಿಟ್ಟಿದ್ದಾರೆ ಅಂತ ಯಾವತ್ತೂ ಕೂಡ ನಡೆದಿಲ್ಲ. ಅದರಲ್ಲಿ ಎಲ್ಲೂ ಸಿದ್ದರಾಮಯ್ಯ ಅವರು ಅಥವಾ ಉಪಮುಖ್ಯಮಂತ್ರಿಗಳು DK ಶಿವಕುಮಾರ್ ಅವರು ಯಾವತ್ತೂ ಕೂಡ ಆ ತರದ ಅಧಿಕಾರ ಹಸ್ತಕ್ಷೇಪ ಆಗಿರ್ಬೋದು ಅಥವಾ ಇನ್ನೊಂದರ ಹಸ್ತಕ್ಷೇಪ ಆಗಿದೆ ಅನ್ನೋದಾಗಿರ್ಬೋದು, ಅದ್ರ ಬಗ್ಗೆ ಯಾವುದೇ ರೀತಿಯಾದಂತ ಗೊಂದಲ ಇಲ್ಲ. ಹಾಗಾದ್ರೆ ನಿಮ್ ಪ್ರಕಾರ DKC ಅವರು ಡಾಮಿನೇಟಿಂಗ್ ಇಲ್ಲ, ಮುಖ್ಯಮಂತ್ರಿಗಳು ಅಸಹಾಯಕರಾಗಿಲ್ಲ ಅನ್ನೋದಕ್ಕೆ ನಿಮ್ ಸಮ್ಮತಿ ಇದೆ? ನೋಡಿ, ಇಲ್ಲಿ ಯಾರು ಡಾಮಿನೇಟಿಂಗು ಅಲ್ಲ, ಯಾರು ಅಸಮರ್ಥರು, ಯಾರು ಟಾರ್ಗೆಟ್ ಮಾಡ್ತಾ ಇಲ್ಲ. ಯಾರು ಇಲ್ಲಿ ಪಕ್ಷ ಏನ್ ತೀರ್ಮಾನ ಮಾಡುತ್ತೆ, ಹೈಕಮಾಂಡ್ ಏನ್ ಗಟ್ಟಿಯಾದಂತ ನಿರ್ಧಾರ ತಗೊಳುತ್ತೆ. ಈಗ ಗೋವಿಂದರಾಜು ಅವರು ರಾಜೀನಾಮೆ ಕೊಟ್ರು. ಯಾವ ಕಾರಣಕ್ಕೋಸ್ಕರ ರಾಜೀನಾಮೆ ಕೊಟ್ರು? RCB ದುರಂತಕ್ಕೆ ಅವರು ಹೊಣೆಗಾರಿಕೆಯನ್ನು ತಗೊಂಡ್ರು. ಅದನ್ನ ಸ್ಟ್ಯಾಂಪೇಡ್ ಆಯ್ತು. ಅವರು ಅವತ್ತು ವಿಧಾನಸೌಧ ಮತ್ತೆ ಇದರಲ್ಲಿ ಅದನ್ನ ಆರ್ಗನೈಸ್ ಮಾಡಕ್ ಅವರೇ ಪತ್ರ ಬರೆದಿದ್ರು. ಮುಖ್ಯಮಂತ್ರಿಗಳ ಪರವಾಗಿ ಅವ್ರು ಮಾಡಿದ್ರು ಅಂತ ಹೇಳಿ ಮುಖ್ಯಮಂತ್ರಿಗಳನ್ನ ಕರ್ಕೊಂಡು ಹೋದ್ರು ಅನ್ನೋ ಒಂದು ಕಾರಣಕ್ಕೋಸ್ಕರ ಅವತ್ತು ಆ ಮಟ್ಟದ ಒಂದು ಗೊಂದಲ ಸೃಷ್ಟಿ ಆಯ್ತು ಅಂತ ಹೇಳಿ ಅವ್ರು ರಾಜೀನಾಮೆಯನ್ನು ಕೊಟ್ರು. ಸೊ ರಾಜಣ್ಣ ಅವರು ಹೇಳಿಕೆ ಮೇರೆಗೆ ಅವರು ರಾಜೀನಾಮೆ ತಗೊಂಡ್ರು. ಸೊ ಅದರಲ್ಲಿ ಸಿದ್ದರಾಮಯ್ಯ ಅವ್ರ ಪಾತ್ರ ಏನಿದೆ, DK ಶಿವಕುಮಾರ್ ಅವ್ರ ಪಾತ್ರ ಏನಿದೆ, ಅವ್ರು ಮಾಡ್ಕೊಳ್ಳೋಂಥ ಇದಕ್ಕೆ ಮಿಸ್ಟೇಕ್ಗಳಿಗೆ. ಸೊ ಅದನ್ನ ಬೇರೆಯವರು ಸಿದ್ದರಾಮಯ್ಯ ಅವರು ವೀಕ್ ಆಗ್ಬಿಟ್ಟಿದ್ದಾರೆ ಅಥವಾ ಇಲ್ಲಿ ಯಾರೋ ಪಟ್ಟಭದ್ರ. ಈಗ ವಿಚಾರಗಳ ಚರ್ಚೆಗೆ ಬಂದಿದ್ದು ಅಬ್ದುಲ್ ಜಬ್ಬಾರ್ ಅವರ ರಾಜೀನಾಮೆ, ನಜೀರ್ ಅಹಮದ್ ಅವರ ಪದಚ್ಯುತಿ, ಇಲ್ಲಿಂದ ಆರಂಭವಾದಂಥದ್ದು. ಜಮೀರ್ ಅವರ ಹೆಸರುಗಳು ಕೂಡ ಕೇಳಿಬಂತು. ಹೀಗಾಗಿ ಎಲ್ಲೋ ಒಂದು ಕಡೆ ಆಪ್ತರೇ ಟಾರ್ಗೆಟ್ ಆಗ್ತಾ ಇದ್ದಾರಾ ಅನ್ನುವಂಥ ಪ್ರಶ್ನೆ ಬಂದಿದ್ದು. ಅಲ್ಲ ನೋಡಿ, ಯಾರು
ಪಕ್ಷದ ಚೌಕಟ್ಟೊಳಗಡೆ ಕೆಲಸ ಮಾಡ್ತಾರೆ. ಅವ್ರಿಗೆ ಯಾವುದೇ ಟಾರ್ಗೆಟ್ ಅಥವಾ ಇನ್ನೊಂದು ಆ ಥರದ್ದೆಲ್ಲ ಇರಲ್ಲ. ಶಿಸ್ತಿನ ಪ್ರಶ್ನೆಯನ್ನು ರಾಜಣ್ಣ ಅವರು ಕೇಳಿದ್ದಾರೆ, ಡಿ ಕೆ ಶಿವಕುಮಾರ್ ಅವರು ಎಷ್ಟು ಶಿಸ್ತನ್ನು ಪಾಲಿಸಿದ್ದಾರೆ ಅಂತ. ಈಗ ನೋಡಿ ಅವ್ರು ಹೇಳಿರೋ ಸ್ಟೇಟ್ಮೆಂಟ್ ಏನು, ಡಿ ಕೆ ಶಿವಕುಮಾರ್ ಅವ್ರ ಬಗ್ಗೆ ರಾಹುಲ್ ಗಾಂಧಿ ಅವ್ರನ್ನ ಟೀಕೆ ಮಾಡುವಂತ ಜಗ್ಗಿ ವಾಸುದೇವ್ ಅವರ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಾರೆ ಅಂತ. ಈಗ ನರೇಂದ್ರ ಮೋದಿ ಅವ್ರು ಬಂದಾಗ ನರೇಂದ್ರ ಮೋದಿನೂ ಟೀಕೆ ಮಾಡ್ತಾರೆ. ಪ್ರಧಾನಮಂತ್ರಿಗಳ ಜೊತೆ ಉಪಮುಖ್ಯಮಂತ್ರಿಗಳು ಮುಖ್ಯಮಂತ್ರಿಗಳು ಇಬ್ರು ಜೊತೆಲಿದ್ರು ಪ್ರೋಟೋಕಾಲ್ ಅಲ್ಲಿ. ಸೊ ಸ್ಟೇಟ್ಮೆಂಟ್ ಕೊಡೋದಕ್ಕೂ ನೀವು ಜಗ್ಗಿ ವಾಸುದೇವ್ ಅವರ ಹೇಳಿಕೆಯನ್ನ ಸಮರ್ಥನೆ ಮಾಡ್ಕೊಂಡಿರೋದಿದ್ರೆ ತೋರಿಸಿ. ಡಿ ಕೆ ಶಿವಕುಮಾರ್ ಅವರು ಅಂಬಾನಿ ಅವ್ರ ಮಗನ ಮದುವೆಗೂ ಅಟೆಂಡ್ ಆಗಿದ್ರು. ಈಗ ಇದಕ್ಕೆ ಕುಂಭಮೇಳಕ್ಕೂ ಹೋಗಿದ್ರು. ಆಮೇಲೆ ಇವರು ಯುಟಿ ಖಾದರ್ ಹೋಗಿ ಸ್ನಾನ ಮಾಡಿದ್ರು. ಯುಟಿ ಖಾದರ್ ಕಲ್ಲಡ್ಕ ಪ್ರಭಾಕರ್ ಭಟ್ಟೆ ಜೊತೆನೂ ವೇದಿಕೆ ಹಂಚ್ಕೊಳ್ತಾರೆ. ಒಂದು ಸಾರ್ವಜನಿಕ ಕಾರ್ಯಕ್ರಮದಲ್ಲಿ, ಧಾರ್ಮಿಕ ಕಾರ್ಯಕ್ರಮದಲ್ಲಿ ವೇದಿಕೆ ಹಂಚ್ಕೊಳ್ಳೋಕ್ಕೂ, ಆ ವೇದಿಕೆ ಹಂಚ್ಕೊಂಡ ನಂತರ ಬಂದು ರಾಹುಲ್ ಗಾಂಧಿ ಅವರ ಹೇಳಿಕೆಯನ್ನ ಏನಾದ್ರು ಡಿ ಕೆ ಶಿವಕುಮಾರ್ ಸಮರ್ಥನೆ ಮಾಡ್ಕೊಂಡಿದಾರ? ವೈಯಕ್ತಿಕವಾಗಿ ಅವರು ದೈವ ಭಕ್ತಿ ಮತ್ತೆ ಇನ್ನೊಂದು ಎಲ್ಲ ಅವ್ರಿಗೆ ಇದ್ದೇ ಇರುತ್ತೆ. ಈಗ ನಿನ್ನೆ ನರೇಂದ್ರ ಮೋದಿ ಅವರು ಇದಕ್ಕೆ ಬಂದಿದ್ರು ಆದಿಚುಂಚನಗಿರಿ ಕಾರ್ಯಕ್ರಮದಲ್ಲಿ. ಅಲ್ಲಿ ದೇವೇಗೌಡರು ಇದ್ರು, ಕುಮಾರಸ್ವಾಮಿ ಇದ್ರು, ಚಲರಾಯಸ್ವಾಮಿ ಅವರು ಅಟೆಂಡ್ ಆಗಿದ್ರು. ಹಂಗಂತ ಹೇಳ್ಬಿಟ್ಟು ನೀವು ಪ್ರಧಾನಮಂತ್ರಿಗಳ ಜೊತೆ ಆದಿಚುಂಚನಗಿರಿ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ರಿ ಅಂತ ಚಲರಾಯಸ್ವಾಮಿ ಅಟೆಂಡ್ ಮಾಡುವಾಗ ಅವ್ರದ್ದೊಂದು ಆ ಥರದ್ದೊಂದು ವೈಯಕ್ತಿಕ ಇದನ್ನ ಅದನ್ನ ಈಗ ರಾಹುಲ್ ಗಾಂಧಿ ಅವರು ಕೊಟ್ಟಂತ ಹೇಳಿಕೆಯನ್ನ ವಿರೋಧ ಮಾಡಿಲ್ಲ ಡಿ ಕೆ ಶಿವಕುಮಾರ್ ಅವರು. ಒಬ್ಬ ಲೀಡರ್ ಪ್ರೋಟೋಕಾಲ್ ಫಾರ್ ಡಿ ಕೆ ಶಿವಕುಮಾರ್ ಟು ಅಟೆಂಡ್ ಜಗ್ಗಿ ವಾಸುದೇವ್ ಶಿವರಾತ್ರಿ ಅಲ್ಲ, ಅದು ಶಿವರಾತ್ರಿ ಕಾರ್ಯಕ್ರಮ, ಅದು ಪ್ರೋಟೋಕಾಲ್ ಇಲ್ಲ. ಸೊ ಅದು ಧಾರ್ಮಿಕ ಕಾರ್ಯಕ್ರಮ. ಸೊ ಧಾರ್ಮಿಕ ಕಾರ್ಯಕ್ರಮಗಳಿಗೆ ಅನೇಕ ಜನ ಹೋಗ್ತಾರೆ, ಅನೇಕ ಜನ ಮಂತ್ರಿಗಳು ಹೋಗ್ತಾರೆ, ಅನೇಕ ಜನ ಬೇರೆ ಬೇರೆ ಪಕ್ಷದವ್ರು ಬಂದಿರ್ತಾರೆ, ಎಲ್ಲರೂ ಹೋಗಿರ್ತಾರೆ. ಸೊ ನೀವು ಧಾರ್ಮಿಕ ಕಾರ್ಯಕ್ರಮಗಳು, ವೈಯಕ್ತಿಕ ಕಾರ್ಯಕ್ರಮಗಳನ್ನ ನೀವು ಅದು ಸಾರ್ವಜನಿಕ ಕಾರ್ಯಕ್ರಮ, ಪಕ್ಷದ ಕಾರ್ಯಕ್ರಮದ ಜೊತೆಗೆ ಹೋಲಿಕೆ ಮಾಡೋಕ್ಕಾಗಲ್ಲ. ಯಾಕಂದ್ರೆ ಪ್ರತಿಯೊಬ್ಬ ರಾಜಕಾರಣಿನೂ ಹಂಗ್ ತಗೊಳ್ತಾ ಹೋದ್ರೆ ರಾಜಣ್ಣ ಅವರು ಎಷ್ಟು ಅವರ ಜಾತಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರಲ್ಲ, ಬೇರೆ ಬೇರೆಯವರು ಎಷ್ಟು ಅವರ ಸ್ವಾಮೀಜಿಗಳು ಮತ್ತೆ ಜಾತಿ ಕಾರ್ಯಕ್ರಮಕ್ಕೆ ಅಟೆಂಡ್ ಆಗಿರಲ್ಲ. ಸೊ ಅವರೆಲ್ಲ ಏನ್ ಟೀಕೆನೆ ಮಾಡಿರಲ್ವ ಯಾರನ್ನು. ಸೊ ಆ ಟೀಕೆನ ಎಂಡೋರ್ಸ್ ಮಾಡೋದಿದೆಯಲ್ಲ, ಜಗ್ಗಿ ವಾಸುದೇವ್ ಅವರ ಹೇಳಿಕೆಯನ್ನ ಡಿ ಕೆ ಶಿವಕುಮಾರ್ ಯಾವತ್ತಾದ್ರೂ ಎಂಡೋರ್ಸ್ ಮಾಡಿದಾರ? ಜಗ್ಗಿ ವಾಸುದೇವ್ ಹೇಳಿರುವಂತ ರಾಹುಲ್ ಗಾಂಧಿ ಅವರು ವಿರೋಧ ಮಾಡಿರುವಂತ ಹೇಳಿಕೆಗಳನ್ನ ಸಮರ್ಥನೆ ಮಾಡ್ಕೊಂಡಿದಾರ, ಇಲ್ಲ ಅದನ್ನ ಪ್ರತಿಯಾಗಿ ಪುನರುಚ್ಚರಿಸಿದಾರ? ಅದನ್ನ ಯಾವತ್ತು ಡಿ ಕೆ ಶಿವಕುಮಾರ್ ಅವ್ರು ಮಾಡಿದ್ದಾರೆ ಅಂತ ನೀವು ಹೇಳ್ತಾ ಇದ್ದೀರಾ? ವೈಯಕ್ತಿಕ ಯಡಿಯೂರಪ್ಪ ಅವ್ರ ಬರ್ತಡೆಗೆ ಹೋಗ್ತಾರಪ್ಪ, ಉಪ ಮುಖ್ಯಮಂತ್ರಿಗಳು ಹೋಗಿದ್ರು, ದೇವೇಗೌಡರ ಮನೆಗೆ ಬರ್ತಡೆಗೆ ಹೋಗಿ ಊಟ ಮಾಡ್ಕೊಂಡ್ ಬಂದಿದ್ರು, ಒಂದೇ ಟೇಬಲ್ ಮೇಲೆ ಕುತ್ಕೊಂಡು. ನೀವು ಇದನ್ನು ಲಿಂಕ್ ಮಾಡಕ್ ಆಗಲ್ಲ. ಸೊ ವೈಯಕ್ತಿಕ ಸಂಬಂಧ ಇವತ್ತು ನಾವು ಇವ್ರ ಜೊತೆಗೆ ಇಲ್ಲಿ ವಿರೋಧ ಮಾಡ್ಬೋದು, ಬಟ್ ನರಸಿಂಹಮೂರ್ತಿ ಅವ್ರ ಜೊತೆಗೆ ಆಚೆಗಡೆ ನಿಂತ್ಕೊಂಡು ಕಾಫಿ ಕುಡಿತಾ ಇರ್ತೀನಿ. ನೀವು ನರಸಿಂಹಮೂರ್ತಿ ಅವ್ರ ಜೊತೆ ಇವ್ರ ಜೊತೆ ಆತ್ಮಾನಂದ ಅವ್ರ ಜೊತೆ ಕಾಫಿ ಕುಡಿತಾ ಇರ್ತೀವಿ. ಸೊ ಆ ವಿಚಾರಕ್ಕೂ ಇಲ್ಲಿ ನಮ್ಮ ರಾಜಕೀಯವಾದಂತ ವಿರೋಧ ಬೇರೆ. ಸೊ ಅದನ್ನ ನರಸಿಂಹಮೂರ್ತಿ ಅವ್ರು ಹಿಂಗ್ ಹೇಳಿದ್ರು ಅಂತ ಹೇಳ್ಬಿಟ್ಟು ನಾನು ಸಮರ್ಥನೆ ಮಾಡ್ಕೊಂಡ್ರೆ ತಪ್ಪು. ಸೊ ಆ ತರದ್ದು ಹೋಲಿಕೆಗಳನ್ನ ಹಿರಿಯ ರಾಜಕಾರಣಿಗಳು ಮಾಡಬಾರ್ದು. ನರಸಿಂಹಮೂರ್ತಿ ಅವರೇ, ಸಿಎಂ ಆಪ್ತ ಬಳಗ ಅಂತ ಒಂದು ಕಡೆ ಇದೆ, ಡಿ ಕೆ ಶಿ ಅವರ ಆಪ್ತ ಬಳಗ ಅದು ಇಲ್ಲ ಅಂತ ಕಾಂಗ್ರೆಸ್ನವ್ರು ಹೇಳ್ತಾ ಇದ್ದಾರೆ, ನಾಯಕರುಗಳೇ ಮಾತಾಡ್ತಾ ಇದ್ದಾರೆ ಅಂತ ಹೇಳ್ತಾ ಇದ್ದಾರೆ. ನೀವೇನು ಹೇಳ್ತೀರಾ? ಇಲ್ಲ, ಕಾಂಗ್ರೆಸ್ ವಕ್ತಾರರಾಗಿ ಖಂಡಿತ ನಮ್ಮ ಸ್ನೇಹಿತರು ಸೂರ್ಯ ಮುಕುಂದರಾಜ್ ಅವರು ಮಾತಾಡ್ತಾ ಇರೋದು ಅವರು, ಯಾಕೆಂದ್ರೆ ಅವರು ಪಕ್ಷದ ಬಿಟ್ಕೊಡ್ಬಾರ್ದಲ್ಲ. ಆದರೆ ಆದಿ ಬೀದಿನಲ್ಲಿ ಜನ ಮಾತಾಡುತ್ತಾ ಇರೋದು ಇವತ್ತು ಕಾಂಗ್ರೆಸ್ ಅಲ್ಲಿ ಸಾಮಾಜಿಕ ನ್ಯಾಯ ಇಲ್ಲ, ಸಾಮಾಜಿಕ ಅನ್ಯಾಯ ಇದೆ ಅಂತಂದ್ರೆ ಅವ್ರು ಕಾಂಗ್ರೆಸ್ ಅಲ್ಲಿ. ಯಾಕೆ ಈ ಮಾತು ಹೇಳ್ತಾ ಇದ್ದೀನಿ ಅಂತಂದ್ರೆ, ಇವರು ನಮ್ಮ ಶಾಮನೂರು ಶಿವಶಂಕರಪ್ಪ ಅವ್ರಿಗೆ ಒಂದು, ಡಿ ಕೆ ಶಿವಕುಮಾರ್ ಅವ್ರಿಗೆ ಒಂದು ನ್ಯಾಯ, ಆಮೇಲೆ ಮಾಗಡಿ ಬಾಲಕೃಷ್ಣ ಅವ್ರಿಗೆ ಒಂದು ನ್ಯಾಯ, ರಾಮನಗರ ಇಕ್ಬಾಲ್ ಅವ್ರಿಗೆ ಒಂದು ನ್ಯಾಯ. ಈ ರೀತಿ ಅವರೆಲ್ಲ ಮಾತಾಡ್ಬೋದು, ಅವ್ರು ಏನ್ ಬೇಕಾದ್ರೂ ಮಾತಾಡ್ಬೋದು. ಅವ್ರಿಗೆ ಶಿಸ್ತಿನ ಕಾಂಗ್ರೆಸ್ ಪಕ್ಷದಲ್ಲಿ ಅವ್ರಿಗೆ ಯಾವುದೇ ಇದು ಮಾಡಲ್ಲ. ಆದ್ರೆ ಮುಖ್ಯಮಂತ್ರಿ ಏನು ಫಾಲೋವರ್ಸ್ ಇರ್ತಾರೆ ಅವ್ರನ್ನ ಮಾತ್ರ ಟಾರ್ಗೆಟ್ ಮಾಡ್ತಾರೆ ಅಂತ ಆದಿ ಬೀದಿಲಿ ಎಲ್ಲರೂ ಮಾತಾಡ್ತಾ ಇದ್ದಾರೆ ಇವತ್ತು. ಅದು ಎಲ್ಲರಿಗೂ ಜಗತ್ ಜಾಹೀರ್ ಇವತ್ತು. ಯಾಕೆ ಅಂತಂದ್ರೆ ಇವರು ಶಾಮನೂರು ಶಿವಶಂಕರಪ್ಪ ಅವರು ವಿರೋಧ ಪಕ್ಷನ, ಬಿಜೆಪಿನ ನೀವು ಇವರು ರಾಘವೇಂದ್ರ ಗೆಲ್ಸಿ ಅಂತ ಹೇಳಿದ್ದು ಸರಿ. ಅವ್ರು ಬದುಕಿಲ್ಲ, ಅವ್ರು ಬದುಕಿದಾಗ ಈ ಚರ್ಚೆ ಮಾಡಿದಿದ್ರೆ ಅದಕ್ಕೊಂದು ದೇಶದ ವಿರೋಧ ಪಕ್ಷದ ನಾಯಕರು ಯಾರು ಗೊತ್ತಿಲ್ಲ ಬದುಕಿದ್ದಾಗ ಅದನ್ನ ಪ್ರಶ್ನೆ ಮಾಡಿದಿದ್ರೆ ಇವರು ಮಾಡ್ಲಿಲ್ವಲ್ಲ, ನಾಯಕರೇ ಯಾರು ಮಾಡ್ಲಿಲ್ಲ. ಅದ್ರ ಜೊತೆಗೆ ನಾನೇನ್ ಹೇಳ್ತಾ ಇದ್ದೀನಿ, ಈ ದೇಶದ ಒಬ್ಬ ವಿರೋಧ ಪಕ್ಷದ ನಾಯಕನ ಹೆಸರು ಸನ್ಮಾನ್ಯ ರಾಹುಲ್ ಗಾಂಧಿ ಅವರ ಹೆಸರು ಅದು ಯಾರಿಗೂ ಹೆಸರೇ ಗೊತ್ತಿಲ್ಲ
ಆದ್ರು ಅವ್ರ ಜೊತೆ ಜಗ್ಗಿ ವಾಸುದೇವ್ ಅವ್ರ ಜೊತೆ ವೇದಿಕೆ ಹಂಚ್ಕೊಂಡಾಗ್ಲೂ ಯಾವುದೇ ಶಿಸ್ತಿನ ಕ್ರಮ ಮಾಡಲಿಲ್ಲ. ಅದಾದ್ಮೇಲೆ ಇವ್ರು ಯಾವಾಗಲೂ RSS ನ ವಿರೋಧ ಮಾಡ್ಕೊ ಬರ್ತಾರೆ, ಬಿಜೆಪಿನ ವಿರೋಧ ಮಾಡ್ಕೊ ಬರ್ತಾರೆ, ಎಲ್ಲ ಮಾಡ್ಕೊ ಬರ್ತಾರಲ್ಲ. ವಿಧಾನಸೌಧದಲ್ಲಿ ನಮಸ್ತೆ ಸದಾ ಹೊಸ್ತಾನೆ ಹಾಡ್ನ ಆಡಿದ್ರು, ಅವತ್ತು ಏನು ಶಿಸ್ತಿಲ್ಲ. ಆಮೇಲೆ ಈ ಬೆಳಿಗ್ಗೆ ಎದ್ರೆ ನಮ್ಮ ರಾಮನಗರ MLA ಮಾಗಡಿ MLA ಬೆಳಿಗ್ಗೆ ಎದ್ರೆ ಕಾಂಗ್ರೆಸ್ ವಿರುದ್ಧನೇ ಮಾತಾಡ್ತಾ ಇರ್ತಾರೆ, ಅಂದ್ರೆ ಪಕ್ಷದ ವಿರೋಧ ಚಟುವಟಿಕೆಗಳು ಅಂತ ನಮ್ಮ ಪ್ರಕಾರ ಅದು.